ಹಾಯ್ ಆಲ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋನ ಕುರಿ ಶೆಡ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಸ್ವಲ್ಪ ಆಚೆ ಹೋಗೋದಿದೆ, ಅದಕ್ಕೆ ಫ್ರೆಶ್ ಆಗಿ ಬಂದು ಪೀಡೆಲ್ಲ ಹಾಕಿಬಿಟ್ಟು ನೆಕ್ಸ್ಟು ರೆಡಿಯಾಗಿ ಹೋಗೋಣ ಅಂತ ಕುರಿ ಶೆಡ್ಡಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫಸ್ಟ್ ನಾನು ಶಾರ್ಟ್ ಹೇರ್ನ ಟೈ ಮಾಡ್ಕೊಳ್ತಾ ಇದ್ದೀನಿ. 3 ಮಂತ್ಸ್ ಬ್ಯಾಕ್ ನೀವು ನನ್ನ ವ್ಲಾಗ್ಸ್ನ ನೋಡಿದರೆ ಅದರಲ್ಲಿ ನನಗೆ ತುಂಬಾ ಲಾಂಗ್ ಹೇರ್ ಇತ್ತು. ಸ್ವಲ್ಪ ಟೆನ್ಷನಲ್ಲಿ ನಾನು ಹೇರ್ನ ಕಟ್ ಮಾಡಿಕೊಂಡೆ. ಅದನ್ನ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ನನ್ನ ಹೇರ್ ಕೇರ್ ರೂಟೀನ್ನ ನಿಮ್ಗಳಿಗೆ ತೋರಿಸ್ತೀನಿ. ನಾನು 2 to 3 ಮಂತ್ಸಲ್ಲಿ ಮತ್ತೆ ಲಾಂಗ್ ಹೇರ್ ಯಾವ ಥರ ಗ್ರೋ ಮಾಡ್ಕೊಳ್ತೀನಿ ಅಂತ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದರೆ ನಿಮಗೂ ಕೂಡ ಹೇರ್ ಗ್ರೋ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಹಾಗೆ ನಾನಿಲ್ಲಿ ನೈಟಲ್ಲಿ ಹಾಕಿರೋ ಹುಲ್ಲೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಪೀಡನ್ನ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಅದನ್ನ ಬುಟ್ಟಿಲಿ ಹಾಕಿಬಿಟ್ಟು 2 ಸೈಡಲ್ಲಿ ಹಾಕಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ನಾನಿವತ್ತು ಸ್ವಲ್ಪ ಆಚೆ ಹೋಗೋದಿದೆ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಆಲ್ರೆಡಿ ಪೂರಿ ಮಾಡೋಣ ಅಂತ ಹಿಟ್ಟು ಕಲಸಿ ಚಟ್ನಿನ ಮಾಡಿಟ್ಟು ಬಂದಿದ್ದೀನಿ. ಇನ್ನು ಹೋಗಿಬಿಟ್ಟು ಜಸ್ಟ್ ಪಲ್ಯ ಒಗ್ಗರಣೆ ಕೊಟ್ಟರೆ ಕೆಲಸ ಮುಗೀತು. ಹಾಗೆ ಪೂರಿನ ಕದ್ಬಿಟ್ಟು ಪೂರಿ ತಿಂದು ಇಲ್ಲಿ ನೋಡ್ಬೋದು, ಇದು ನಾನಿವತ್ತು ಮಾಡಿರೋ ಬ್ರೇಕ್ಫಾಸ್ಟ್. ಇದನ್ನ ಫಿನಿಷ್ ಮಾಡಿ ನೆಕ್ಸ್ಟು ನಾನು ಹೆಬ್ಬಾಳಕ್ಕೆ ಹೋಗಬೇಕು. ಯಾಕಂದರೆ ಚರಿದು ರುಟೀನ್ ಚೆಕಪ್ ಇದೆ. ಅವ್ನಿಗೆ ಇವಾಗ ಆಲ್ಮೋಸ್ಟ್ 11.5 ಮಂತ್ಸು. ಬಟ್ 9 ಮಂತ್ಸಲ್ಲೇ ಅವ್ನಿಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಿತ್ತು. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಕೊಡ್ಸೋಕ್ಕಾಗಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಸ್ಬೆಂಡು ಡ್ಯೂಟಿಲಿದ್ದರು ಅಂತ. ಸಮ್ಟೈಮ್ಸ್ ನಾನೇ ಈ ಥರ ಕ್ಯಾಬ್ಸ್ಗಳಲ್ಲೆಲ್ಲ ಹೋಗ್ತೀನಿ, ಇಲ್ಲಾಂದರೆ ಮನೇಲವರಿದ್ದರೆ ಅವರೇ ಕರ್ಕೊಂಡು ಹೋಗ್ತಾರೆ. ನಾನು ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೇನೆಂದರೆ ಆನ್ ಟೈಮ್ ಡಾಕ್ಟರ್ ಸಿಗಲಿ ಅಂತ. ಲೈಕ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಈ ಟೈಮಿಗೆ ಬನ್ನಿ ಅಂತ. ಆ ಟೈಮಲ್ಲಿ ಕರೆಕ್ಟಾಗಿ ಡಾಕ್ಟ್ರ್ ಬಂದಿರ್ತಾರೆ. ಸಮ್ಟೈಮ್ಸ್ ಓ ಟಿಲಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಫೈನಲಿ ಯಾವುದು ಟ್ರಾಫಿಕ್ ಇಲ್ದಿರ ಹೆಬ್ಬಾಳದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮಗೆ ಯಾವುದೇ ಟ್ರಾಫಿಕ್ ಸಿಗಲಿಲ್ಲ. ಸೊ ಸಕ್ಸಸ್ಫುಲಿ 45 ಮಿನಿಟ್ಸ್ ಬಿಫೋರೇ ಹಾಸ್ಪಿಟಲ್ ರೀಚ್ ಆದ್ವಿ. ಇನ್ನು 45 ಮಿನಿಟ್ಸ್ ಏನು ಮಾಡಬೇಕು ಅಂತ ಚರಿನ ಎಲ್ಲಿ ಚೆಕಪ್ ಮಾಡಿಸ್ತೀನಿ ಆ್ಯಂಡ್ ಅವ್ರು ಡಾಕ್ಟ್ರ್ ಎಲ್ಲಿರ್ತಾರೆ ಅಂತ ಅದೆಲ್ಲ ವೀಡಿಯೋ ಮಾಡ್ತಿದ್ದೆ. ಈ ಅಕ್ಕ ಆಚೆ ಬರ್ತಿದ್ದಾರಲ್ಲ, ಇಲ್ಲಿನೇ ಮ್ಯಾಮ್ ನೋಡಿದರೆ ಈ ಕಾರ್ನರಲ್ಲಿ ಇರ್ತಾರೆ, ಸರ್ ನೋಡಿದರೆ ನೆಕ್ಸ್ಟ್ ಕಾರ್ನರಲ್ಲಿ ಇರ್ತಾರೆ ಅಷ್ಟೇ. ಮತ್ತು ಇಲ್ಲೆಲ್ಲ ಸಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೇಬೀಸ್ಗೆ ಪ್ಲೇ ಏರಿಯಾ, ಹಾಗೆ ಫೀಡಿಂಗ್ ರೂಮ್ ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆ್ಯಂಡ್ ಇದು ಯಾವ ಹಾಸ್ಪಿಟ್ಲ್ ಇರ್ಬೋದು ಅಂತ ಗೆಸ್ ಮಾಡಿ. ಆ್ಯಂಡ್ ಇಲ್ಲಿ ಹಿಮಾಲಯ ಅವರು ಸ್ಪಾನ್ಸರ್ ಮಾಡಿರೋ ಫೀಡಿಂಗ್ ರೂಮ್ ಇದೆ. ಇದರೊಳಗಡೆ ಎಲ್ಲ ಹಿಮಾಲಯ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ನೀವು ಯೂಸ್ ಕೂಡ ಮಾಡ್ಕೋಬೋದು. ಲೈಕ್ ಪೌಡರ್, ಟಿಶ್ಯೂ ಪೇಪರ್ ಆ ಥರ ಎಲ್ಲ ಇಟ್ಟಿದ್ದಾರೆ. ನಾನು ಟಿಶ್ಯೂ ಪೇಪರ್ ಮಾತ್ರ ಯೂಸ್ ಮಾಡಿದೆ. ಈವನ್ ಡೈಪರ್ ಕೂಡ ಇಟ್ಟಿದ್ದಾರೆ, ಅದು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಡೈಪರ್ ಚೇಂಜಿಂಗ್ಗೆ ಒಂದು ಕಬೋರ್ಡ್ ಥರ ಕೂಡ ಮಾಡಿದ್ದಾರೆ. ಇನ್ನು ಚರಿದೆಲ್ಲ ಚೆಕಪ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:30 to 4 o'clock ಇಲ್ಲೇ ಆಗೋಗ್ಬಿಡ್ತು. ಹಾಸ್ಪಿಟ್ಲಿಂದ ಆಚೆ ಬಂದು ಜಸ್ಟ್ ಅಲ್ಲಿ ಒಂದು ಸಿಗ್ನಲ್ ಇದೆ ನೆಕ್ಸ್ಟ್ ಹಾಸ್ಪಿಟ್ಲ್. ಆ ಸಿಗ್ನಲ್ನ ಕ್ರಾಸ್ ಮಾಡೋಕ್ಕೆ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗೋಯಿತು. ಅಷ್ಟು ಟ್ರಾಫಿಕ್ ಇತ್ತು. ನಾನು ಪ್ರೇ ಮಾಡ್ತಾಯಿದ್ದೆ ನೆಕ್ಸ್ಟ್ ಹೆಬ್ಬಾಳಲ್ಲಿ ಟ್ರಾಫಿಕ್ ಸಿಗಬಾರ್ದಪ್ಪ ಅಂತ. ಹಾಗೋ ಹೀಗೋ ಅಲ್ಲಿ ನಮಗೆ ಯಾವುದೇ ಟ್ರಾಫಿಕ್ ಸಿಗಲೇ ಇಲ್ಲ. ಮಾರ್ನಿಂಗು ಕೂಡ ಅಷ್ಟೇ ಈಸಿಯಾಗಿ ಹೋಗಿದ್ವಿ. ಇವಾಗ ರಿಟರ್ನು ಕೂಡ ಅಷ್ಟೇ ಬೇಗ ಬಂದುಬಿಟ್ವಿ. ಒಂದು 30-35 ಮಿನಿಟ್ಸಲ್ಲೆಲ್ಲ ಮನೆನ ರೀಚ್ ಆದ್ವಿ. ಇವಾಗ ಏರ್ಪೋರ್ಟ್ ಸ್ಟೇಷನಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ನನಗೆ ಏನೋ ಒಂಥರ ಖುಷಿ. ನೆಕ್ಸ್ಟು ಹುಣಸಮಹಳ್ಳಿ ಸಿಗುತ್ತೆ. ನಾನು ಮುಂಚೆ ಅಲ್ಲೇ ಇದ್ದೆ, ಲೈಕ್ ಮದುವೆಗೂ ಮುಂಚೆ. ಸೊ ನನಗೆ ಆ ಪ್ಲೇಸ್ ಅಂದರೆ ತುಂಬ ಇಷ್ಟ. ಆಗೋ ಈಗೋ ಎಲ್ಲ ಕ್ರಾಸ್ ಮಾಡ್ಕೊಂಡು ಮನೆಗೆ ಬಂದು ಚರಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ನು. ಅವನ್ನ ಮಲಗಿಸ್ಬಿಟ್ಟು ನಾನು ಕ್ಯಾಮ್ರಾ ತೊಗೊಂಡು ಲೈಕ್ ಮೊಬೈಲ್ ತೊಗೊಂಡು ಮಿರರ್ ಮುಂದೆ ಹೋಗಿ ಏನೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅದು ವಾಯ್ಸು ಕರೆಕ್ಟಾಗಿ ಇದರಲ್ಲಿ ಬಂದಿಲ್ಲ ಅಂತ ನಾನು ರಿಟರ್ನ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಐ ಥಿಂಕ್ ಹಾಸ್ಪಿಟಲ್ ಟೆನ್ಷನ್ ಎಲ್ಲ ಯಾರಿಗೂ ಬೇಡಪ್ಪ ಅಂತ ಏನೋ ಸಮಥಿಂಗ್ ಹಾಸ್ಪಿಟಲ್ ಬಗ್ಗೆ ಹೇಳ್ತಿದ್ದೆ ಅಂದ್ಕೊಳ್ತಿದ್ದೀನಿ. ಇನ್ನು ನಾನು ಕುರಿಗಳ ಜೊತೆ ಮಾಡಿರೋದು ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಕುರಿಗಳು ಇರಲ್ಲ, ಸೊ ಸೆಲ್ ಆಗಿರುತ್ತೆ. ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ. ಹಾಗೆ ನಾವು ಶೆಡ್ ಕೂಡ ರಿಮೂವ್ ಮಾಡ್ತಿದ್ದೀನಿ. ಇನ್ನು ಫ್ಯೂಚರಲ್ಲಿ ಏನು ಮಾಡ್ತೀವಿ ಅಂತ ಅದನ್ನು ಕೂಡ ಹಾಕ್ತೀನಿ. ದಿವಾನ ಕೆಳಗಡೆ ಸಿಕ್ಕಿರೋ ಆಸ್ತಿ ಏನಂದರೆ, ನನ್ನ ಮಗನಿಗೆ ಒಂದು ಹ್ಯಾಬಿಟ್ ಇದೆ. ಕ್ರೀಮ್ ಬಿಸ್ಕೆಟ್ ತೊಗೊಂಡು ಬರ್ತಾನೆ. ನೋಡಿ ಇಷ್ಟೆಲ್ಲ ಇದೆ. ಓರಿಯೋ ಬಿಸ್ಕೆಟ್ ಇದೆ, ಇನ್ನೊಂದು ಯಾವುದೋ ಆರೆಂಜ್ ಕಲರ್ದಿದೆ. ಡಿಮಾರ್ಟಲ್ಲಿ ಬೇಡ ಅಂದರೂ ಕೇಳಲ್ಲ, ತೊಗೊಂಬಂದು ಅದರೊಳಗಡೆ ಇರೋ ಕ್ರೀಮೆಲ್ಲ ನೀಟಾಗಿ ತಿಂದ್ಬಿಟ್ಟು ಈ ಥರ ಬಿಸಾಕ್ತಾನೆ. ಪಾಪ ಎಷ್ಟೋ ಜನಕ್ಕೆ ಇದು ಕೂಡ ಸಿಕ್ಕಲ್ಲ. ಇದೆಲ್ಲ ಇವಾಗ ಏನೂ ಮಾಡೋಕ್ಕಾಗಲ್ಲ, ಬೇರೆ ಯಾರೂ ತಿನ್ನೋರು ಇಲ್ಲ. ಸೊ ಇದೆಲ್ಲ ವೇಸ್ಟು, ಯಾವ ಹಸು ಕೂಡ ತಿನ್ನಲ್ಲ. ಹಾಗೆ ಡಸ್ಟ್ಬಿನಲ್ಲಿ ಹಾಕಬೇಕು. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನೀವು ಮಾಡಬೇಕಿರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಸಿಗುವ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ.